ನಮ್ ಕಡೆ ಒಂದು ಗಾದೆ ಮಾತಿದೆ, ಖರ್ಜೂರ ಹಣ್ಣಾಗಷ್ಟೊತ್ತಿಗೆ ಕಾಗೆ ಬಾಯಲ್ಲಿ ಹುಣ್ಣಾಗಿತ್ತಂತೆ. ಪರಿಹಾರ ಇನ್ನು ಯಾವಾಗ? 3 ವರ್ಷ ಆಯ್ತು. ನೀವು 3 ವರ್ಷದ ಹಿಂದೆ ಮೇಕೆದಾಟು ಪಾದಯಾತ್ರೆ ಮಾಡ್ಕೊಂಡೆ ಅಧಿಕಾರಕ್ಕೆ ಬಂದಿದ್ದು. DK ಶಿವಕುಮಾರ್ ಶೋ ಆಫ್ ಮೇಕೆದಾಟು ಯೋಜನೆ ಮಾಡಿದ್ರ ಅಥವಾ ಪಾದಯಾತ್ರೆ ಅಂತ ಮಾಡಿದ್ರ? ಕರೀರಿ ಸರ್ವ ಪಕ್ಷಗಳನ್ನ, ಬಿಜೆಪಿ ಕರೀರಿ, JDS ನ ಕರೀರಿ, ಕುತ್ಕೊಂಡು ಒಂದು ಮೀಟಿಂಗ್ ಮಾಡ್ರಿ. ಪಾದಯಾತ್ರೆ ಮಾಡೋದು, ಮಾಸ್ಕ್ ಹಾಕೊಳ್ಳೋದು, ಕರೋನಾ ಟೈಮ್ ನಲ್ಲಿ ಕೇಸ್ ಹಾಕಿಸ್ಕೊಳ್ಳೋದಲ್ಲ ಮೇಡಮ್. ಪರಿಹಾರ ಕೊಡಿ. ಬೆಂಗಳೂರಿಗೆ ಕುಡಿಯೋ ನೀರನ್ನು ಒದಗಿಸೋಕ್ ತಾಕತ್ತಿಲ್ಲ ನಿಮ್ಗಳ ಕೈಲಿ ಅಂದ್ರೆ ನಿಮ್ಮನ್ನ ನಂಬಿ ಹೆಂಗ್ ಕೊಡೋಣ ರಾಜ್ಯನ ಅಂತ ಕೇಳ್ತಾರೆ. ಮೇಡಮ್, ತಾಕತ್ತು ಮತ್ತೆ ಇಚ್ಛಾಶಕ್ತಿ ಇರೋದ್ರಿಂದನೇ ಇದನ್ನ ತರಬೇಕು ಅಂತ ನಾವು ಹೊರಟವರು. ಯಾರು ಹೇಳಿದ್ದು ಬಿಡದಿ ಟೌನ್ಶಿಪ್ ಬಗ್ಗೆ ಮಾತ್ರ ಮಾತಾಡಿದ್ರು ಅಂತ? ಪ್ರೂಫ್ ಇದೆ ಇಲ್ಲಿ. 12ನೇ ಜೂನ್ ಜಲಶಕ್ತಿ ಸಚಿವರನ್ನ DK ಶಿವಕುಮಾರ್ ಅಲ್ಲ, ಇವ್ರು ಹೇಳಿದ್ದಕ್ಕೆ ನಾನು ಹೇಳ್ತಿದ್ದೀನಿ. ಯಾರು ಹೇಳಿದ್ರು ಭೇಟಿ ಮಾಡಿಲ್ಲ ಅಂತ? ಯಾರು ಹೇಳಿದ್ರು ಮಾತಾಡಿಲ್ಲ ಅಂತ? ಸೆಂಟ್ರಲ್ ಮಿನಿಸ್ಟರ್ ನಮ್ಮ DK ಶಿವಕುಮಾರ್ ಸಾಹೇಬ್ರು ಮತ್ತೆ ಜಲಸಂಪನ್ಮೂಲ ಸಚಿವರು ಭೇಟಿಯಾಗಿ ಮಾತಾಡಿದ್ದಾರೆ. ಈ ಸುಳ್ಳು ಆರೋಪ ಯಾಕೆ ಮಾಡ್ತಿದ್ದಾರೆ? ಫೋಟೋಗಳು ನಿಮ್ಗಳಿಗಿಂತ ಮುಂಚೆ ಮೀಡಿಯಾದವ್ರಿಗೆ ನಮಗೆ ಬಂದಿರುತ್ತೆ, ನಾವು ನೋಡಿರ್ತೀವಿ. ಅದೆಲ್ಲ ವಿಚಾರ ಕೇಳಿಸ್ಕೊಳ್ಳಿ. ಇವ್ರು ಹೇಳ್ತಿರೋ ಬಿಡದಿ ಟೌನ್ಶಿಪ್ ಅಂತ ಯಾಕೆ ಹೇಳ್ತಾರೆ? ಪರವಾಗಿಲ್ಲ, ಬಿಡದಿ ಅಂತ ಮಾತಾಡ್ಕೊಂಡು ಅದು ನಿಮ್ಗೆ ಬ್ಯಾಕ್ಲಾಶ್ ಆಗುತ್ತೆ. ಬಿಡದಿಯ MLA ಎಲ್ರಿ ಹೋಗಿದ್ದಾರೆ, ಬಿಡದಿ ಭಾಗಕ್ಕೆ ಸಂಬಂಧಪಟ್ಟವರು. ನಿಮ್ಮ DK ಶಿವಕುಮಾರ್ ಅವರು ಅತ್ಯಾಪ್ತರು, ಶಿಷ್ಯ ಅಂತ ಕರೆಸ್ಕೊಳ್ಳೋರು ತಲೆ ಮರೆಸ್ಕೊಂಡು ಓಡಾಡ್ತಾ ಇದಾರಂತಲ್ಲ. ಯಾರು ಮೇಡಮ್ ಹೇಳೋದು ತಲೆ ಮರೆಸ್ಕೊಂಡು ಮಾತಾಡ್ತಿದ್ದಾರೆ? ಮೇಡಮ್, ರೆಡ್ ಝೋನ್ ಹಾಕಿ 20 ವರ್ಷದಿಂದ ರೈತರನ್ನ ಸಾಯ ತರ ಮಾಡಿದ್ದು ಇದೇ JDS ಅವರು. ಯಾಕೆ ರೆಡ್ ಝೋನ್ ಹಾಕಿದ್ರು? ಮತ್ತೆ ಬಿಡದಿನ ಯಾಕೆ ರೆಡ್ ಝೋನ್ ಹಾಕಿದ್ರು? ಅವರ ಬದುಕನ್ನ ಸರ್ವನಾಶ ಮಾಡಿದವರು ಇವರು. ರೈತರ ಹೆಸರಲ್ಲಿ ದೇವೇಗೌಡರು, ಈ ಕುಮಾರಸ್ವಾಮಿ ಅವರು ಇವತ್ತು ರೈತರಿಗೆ ಇಲ್ಲ ಸಲ್ಲದನ್ನ ಹೇಳ್ತಾ ಇದ್ದಾರೆ. ರೈತರ ಬಾಳನ್ನ ಹಸನು ಮಾಡ್ತಾ ಇದ್ದೀರಾ. ಅವರಿಗೆ ಇಷ್ಟ ಬಂದವರು ಕೊಡ್ತಾರೆ, ಬೇಡ ಅಂದವರು ಬೇಡ್ತಾರೆ. ರೆಡ್ ಝೋನ್ ಪ್ರಶ್ನೆ ಮಾಡಿ. ರೆಡ್ ಝೋನ್ ತೆಗೀರಿ ನೀವು. 20 ವರ್ಷದಿಂದ ನೋಡಿ ಮೇಡಮ್, ರೈತರು ಕೊಡಲ್ಲ ಅಂದ್ರೆ ಯಾವುದೇ ತಡೀರಿ. ನಿಮ್ ಕೈಯಲ್ಲಿ ಮಗು ಇದೆಯೇನ್ರಿ? ರೆಡ್ ಝೋನ್ ಇಂದ ತೆಗೀರಿ ಅದನ್ನ. ಕೈಯಲ್ಲಿ ಮಗು ಇದೆಯಾ? ರೆಡ್ ಝೋನ್ ಇಂದ ತೆಗಿರಿ. ನೀವು ರೈತರು ಜೀವನನ ಬೀದಿ ತರ್ತಾ ಇದ್ದೀರಾ. ಬಿಡದಿ ಅನ್ನೋ ಪದ ತೆಗಿಬೇಡಿ. ಕಾಂಗ್ರೆಸ್ ಒಳ್ಳೇದಾಗಲ್ಲ, ನಾನು ಹೇಳ್ತಾ ಇದ್ದೀನಿ. ನಿಜವಾಗಿ ಒಳ್ಳೇದಾಗಲ್ಲ. ಒಂದ್ ನಿಮಿಷ, ರೈತರು ಒಪ್ಕೊಂಡ್ರೇನೆ ಒಂದು ಪ್ರಾಜೆಕ್ಟ್ ಮಾಡಕ್ ಆಗುತ್ತೆ. ರೈತರನ್ನ ವಿರೋಧ ಕಟ್ಕೊಂಡ್ರೆ ನಮ್ಮ ಸರ್ಕಾರನು ಅದು JDS ಪ್ರೇರಿತ ರಾಜಕೀಯ ನಮಗೆ ಬೇಡ. ನಾಳೆ ದಿನ ಬೇಡವೇ ಬೇಡ ರೈತರು ಅಂದಾಗ ನಾವು ಬೇಕಾದ್ರೆ ಪ್ರಾಜೆಕ್ಟ್ ನೇ ಕ್ಯಾನ್ಸಲ್ ಮಾಡ್ತೀವಿ. ರೈತರ ಮೇಲೆ ಗೋಲಿಬಾರ್ ಮಾಡಿಸೋದಾಗ್ಲಿ, ರೈತರನ್ನ 3 ತಿಂಗಳು ದೇಶದ ಹೆಬ್ಬಾಗ್ಲಲ್ಲಿ ಕೂರ್ಸೋದಾಗ್ಲಿ, ಆ ರಾಜಕೀಯವನ್ನ ನಮ್ಮ ಕಾಂಗ್ರೆಸ್ ಯಾವತ್ತೂ ಮಾಡಿಲ್ಲ. ಲಿಸನ್ ಟು ಮೀ. ತಮಿಳ್ನಾಡವರು ಪೊಲಿಟಿಕಲ್ ಗೇಮ್ ನ ಅಗೇನ್ ಮುಂದುವರಿಸ್ತಾ ಇದ್ದಾರೆ, ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡೋಕೆ ಕೌಂಟರ್ ಅಟ್ಯಾಕಿಂಗ್ ನಿಮ್ಮ ಹತ್ರ ಅಟ್ಲೀಸ್ಟ್ ಒಂದು ಆ ಅನ್ನೋ ಪದ ಇದೆಯಾ? ಏನ್ ತಯಾರಿ ಮಾಡ್ಕೊಂಡಿದ್ದೀರಿ? ಮೇಡಮ್, ಒಂದ್ ಹೇಳ್ತೀನಿ ನೋಡಿ. DK ಶಿವಕುಮಾರ್ ಸಾಹೇಬ್ರು ಈ ಮಧ್ಯದಲ್ಲೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನಾನು ವಿಜಯ್ ಹತ್ರ ಮಾತಾಡ್ತೀನಿ ಅಂತ. ಮೇಡಮ್, ಅವರು ಟೇಬಲ್ ಬರಕ್ ರೆಡಿ ಇಲ್ಲದೆ ಇರ್ಬೋದು. ನಮಗ್ ಬೇಕಾಗಿದೆ, ನಮ್ಗೆ ಇಚ್ಛಾಶಕ್ತಿ ಇದೆ, ನಾವು ಹೋಗ್ತೀವಿ. ಹೋಗ್ತೀವಿ ಹೇಳಿದಾರಲ್ಲ, ನಾನು ಹೋಗಿ ವಿಜಯ್ ಅವ್ರನ್ನ ಮೀಟ್ ಮಾಡಿ ಮಾತಾಡ್ತೀನಿ ಅಂತ. ಈಗ ತತ್ಕ್ಷಣದಲ್ಲೇ ಮಾಡ್ತಾರೆ. ಅವ್ರು ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರೇನ್ ಹೇಳಿದ್ದಾರೆ ನೋಡಿ, ಇದನ್ನ ಕುಡಿಯೋ ನೀರಿಗೆ ಬಿಟ್ಟು ಬೇರೆ ಯಾವುದಕ್ಕೂ 1 ಚಂಬು ನೀರನ್ನು ಸಹ ಯೂಸ್ ಮಾಡಲ್ಲ. ಸೊ ಇಚ್ಛಾಶಕ್ತಿ ಇರೋದ್ರಿಂದನೇ ಇದು ಮಾಡ್ಲೇಬೇಕು ಅನ್ನೋ ಮಾಡಿ ತೀರ್ಬಿಟ್ರೆ DK ಶಿವಕುಮಾರ್ ಅವರ ಅಧಿಕಾರಾವಧಿ ಮುಗಿದ್ರೆ ಟೆಕ್ನಿಕಲ್ ಇರ್ಬೋದು, ಎನ್ವಿರಾನ್ಮೆಂಟಲ್ ಇರ್ಬೋದು, ಸೆಂಟ್ರಲ್ ಗವರ್ನಮೆಂಟ್ ಆರೋಗ್ಯಕ್ಕಿಂತ ಮುಂಚೆ ಎಲ್ಲ ವಿಷಯಗಳು ಇರೋದ್ರಿಂದ ನಮಗೆ ಹಿನ್ನಡೆ ಆಗಿರ್ಬೋದು. ಆದ್ರೆ ಮಾಡೇ ಮಾಡ್ತೀವಿ, ಮಾಡೇ ತೀರ್ತೀವಿ. ಮಹದಾಯಿ ಹೋರಾಟದಲ್ಲಿ ರೈತರು ನಿಂತ್ಕೋಗಿದ್ರು. ನಮ್ಮ ನೀರು ನಮ್ಮ ಹಕ್ಕಲ್ವಾ? ಮಹದಾಯಿ ರೈತರು ಬೆಂಕಿ ಹಾಕ್ತು. ಯಾರಿಗೂ ಕೇಳಿಸಲ್ಲ. ಏನು JDS ನವರಂತೆ ಮಹದಾಯಿ ಬಗ್ಗೆ ಮಾತಾಡಿ, ರೈತರ ಬಗ್ಗೆ ಮೂಗೂರು, ಭವಾನಿ, ನೋಯ್ಡಾ, ಅಮರಾವತಿಯಲ್ಲಿ ಸೋನಿಯಾ ಗಾಂಧಿ ಅವರು ಒಂದೇ ಒಂದು ಹನಿ ನೀರ ಕರ್ನಾಟಕ ತಡೀರಿ ಸರ್,